ಹಾಯ್ ನಮಸ್ಕಾರ, ಗೀತಾ ಬಿ ಅಡಿಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ಮಾಲ್ಟ್. ಯಾವ ರೀತಿ ಮಾಡೋದು ರಾಗಿ ಹಾಲು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೇಸಿಗೆ ಕಾಲದ ಒಳ್ಳೆ ಇದು ಹಾಲು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮಕ್ಳಿಗೆಲ್ಲ ಇಷ್ಟಪಟ್ಟು ಕುಡಿತಾರೆ. ಬನ್ನಿ ಯಾವ ರೀತಿ ರಾಗಿ ಮಾಲ್ಟ್ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ಲೋಟ ನಾನು ರಾಗಿ ತಗೊಂಡಿದ್ದೀನಿ, ಚೆನ್ನಾಗಿರೋ ರಾಗಿ. ಇದನ್ನ ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆಸಿಡೋಣ. ಬನ್ನಿ ನೋಡಿ, ರಾಗಿ ಚೆನ್ನಾಗಿ ನೆನೆದಿದೆ. ಇವಾಗ ನಾವು ಇದನ್ನ ರುಬ್ಲಿಕ್ಕೆ ಹಾಕ್ಕೊಂಬಿಡೋಣ ಮಿಕ್ಸಿಗೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಈ ರಾಗಿ ಮಾಲ್ಟ್ ಇದೆಯಲ್ಲ, ಈ ಹಾಲು ಅನ್ಬೋದು, ಏನ್ ಬೇಕಾದ್ರೆ ಅನ್ಬೋದು, ಜ್ಯೂಸು. ಬಟ್ ಇದನ್ನ ನಾವು ಈ ಬೇಸಿಗೆ ಕಾಲದಲ್ಲಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗ್ತೈತೆ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದು, ಕೂದಲು ಬೆಳೆದಿರೋದಿಗೂ ಒಳ್ಳೆಯದು, ಶುಗರ್ ಇದ್ರೆ ಕಂಟ್ರೋಲ್ ಮಾಡ್ತೈತೆ. ನೋಡಿ, ನಾನು ಈ ರಾಗಿ ಎಲ್ಲ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಕುಟ್ಟಿರೋದು ಏಲಕ್ಕಿ ಇತ್ತು, ಅದು ಹಾಕ್ಕೊತೀನಿ. ಅದು ಹಾಕೊಂಡಿದ್ರು ಒಳ್ಳೆ ಘಮ ಕೊಡ್ತೈತೆ, ಜೀರ್ಣಶಕ್ತಿಗೂ ಒಳ್ಳೇದು. ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ನಾನು ಚಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡು ಅದು ಹಾಕ್ಕೊತೀನಿ. ಇದು ಅಷ್ಟೇ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಸ್ಕಿನ್ ಭಾಳ ಗ್ಲೋ ಕೊಡ್ತೈತೆ. ಇದನ್ನ ಫಸ್ಟ್ ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕಿ ಅದಕ್ಕೇನೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊತೀನಿ. ಸಕ್ಕರೆ ಬೇಡ, ಬೆಲ್ಲನೇ ಹಾಕ್ಕೊಡ್ರಿ, ತುಂಬಾ ಚೆನ್ನಾಗಿರ್ತೈತೆ. ನೋಡಿ, ಇಷ್ಟು ನುಣ್ಣಗಾಗಿದೆ. ಈಗ ನಾವು ಒಂದು ಜಲ್ಡಿ ತಗೊಂಡು ನಾವು ಸೋಸ್ಕೊಂಡ್ಬಿಡೋಣ. ತಿರ್ಗಾ ಇದನ್ನ ರುಬ್ಕೊಂಡು ಹಾಲು ತಕ್ಕೊಬೇಕಾಗ್ತೈತೆ. ನಾವು ಮಂಗಳೂರು ಮತ್ತೆ ಕುಂದಾಪುರ ಕಡೆ ಎಲ್ಲ ಹೋದ್ರೆ ಈ ರಾಗಿ ಹಾಲು ಅಂತ ಹೇಳಿ ಕೊಡ್ತಾರೆ, ತುಂಬಾ ಚೆನ್ನಾಗಿರ್ತೈತೆ ಕುಡಿಲಿಕ್ಕೆ. ನಾವು ಅಲ್ಲಿ ಎಷ್ಟು ತಗೊಂಡಿದ್ನ ಕುಡಿತೀವೋ, ಆಗ ನಾವು ಹೋಗ್ತಾರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋದೆಲ್ಲ 5 ರೂಪಾಯಿ 10 ರೂಪಾಯಿ ಬಾಟ್ಲುಗಳಿತ್ತು, ತಗೊಂಡು ಅಲ್ಲೇ ಕುಡಿದು ಅಲ್ಲೇ ಕೊಟ್ಬಿಟ್ಟು ಬರ್ತೀವಿ. ಸಣ್ಣ ಸಣ್ಣ ಬಾಟ್ಲ್ ಕೊಡ್ತಿದ್ರು. ಈಗ ಇದನ್ನ ತಿರ್ಗಾ ಒಂಚೂರು ನೀರು ಹಾಕ್ಬಿಟ್ಟು ರುಬ್ಕೊಂಡ್ಬಿಡೋಣ. ತಿರ್ಗಾ ಅದೇ ತರ ಎಲ್ಲ ಸೋಸ್ಕೊಂಡು ಗಟ್ಟಿಗೆ ಅದ್ರದ್ದು ಹಾಲೆಲ್ಲ ತೆಕ್ಕೊಂಡ್ಬಿಡೋಣ. ನೋಡಿ, ಎಲ್ಲ ತೆಗ್ದಾಯ್ತು. ಇನ್ನು ಇದ್ರೊಳಗಡೆ ಏನೂ ಇಲ್ಲ. ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ಎಷ್ಟು ಚೆನ್ನಾಗಿದೆ ಗಟ್ಟಿಗೆ. ಸ್ವಲ್ಪ ಐಸ್ ನೀರಿತ್ತು, ಅದು ಹಾಕ್ಕೊಂತೀನಿ. ಐಸ್ ಕ್ಯೂಬ್ ನಾನು ಇಟ್ಟಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಐಸ್ ಕ್ಯೂಬ್ ಇದ್ರು ಹಾಕೊಂಡ್ರಿ, ಬೇಸಿಗೆ ಕಾಲ ತುಂಬಾ ಒಳ್ಳೇದು. ಸಬ್ಸಾ ಬೀಜ ಅಂತಾರಲ್ಲ, ಕಾಮ್ ಕಸ್ತೂರಿ, ಅದು ನಾನು ಒಂದ್ 2-3 ಸ್ಪೂನ್ ಹಾಕ್ಕೊಂತೀನಿ. ಅದು ಅಷ್ಟೇ ಈ ಬೇಸಿಗೆ ಕಾಲಕ್ಕೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಕ್ಕೊಂಬಿಡೋಣ ಲೋಟಕ್ಕೆ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ರಾಗಿ ಮಾಲ್ಟ್ ಅಂತ. ತುಂಬಾ ಚೆನ್ನಾಗಿರ್ತೈತೆ, ಹೆಲ್ತಿಗಂದ್ರೆ ತುಂಬಾ ಇಷ್ಟ ಆಗ್ತೈತೆ. ಮಕ್ಳಿಗೆ ಈಗ ಬೇಸಿಗೆ ಕಾಲದೊಳಗೆ ಏನನ್ನ ಕುಡಿಬೇಕನ್ನ ಅನ್ನಿಸ್ತೈತೆ. ಹೊರಗಡೆ ತಂದು ಜ್ಯೂಸ್ ಕುಡಿಯೋ ಬದಲು ಈ ತರ ಎಲ್ಲ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕುಡಿತಾರೆ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋಕ್ಕಾಗಿ. ಬಾಯ್.